ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಮೈ ಚಾನಲ್. ನಾನು ಇವತ್ತು ಒಂದು ಒಳ್ಳೆ ಎನರ್ಜಿ ಡ್ರಿಂಕ್ ಆದ ಮಿಲ್ಕ್ ಶೇಕ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಆಗಿರುತ್ತೆ, ಹಾಗೆ ತುಂಬ ಕೂಡ ಎನರ್ಜಿ. ಇದು ಬಂದು ಒಂದು ಒಳ್ಳೆ ಹೆಲ್ತಿ ಡ್ರಿಂಕ್ ಅನ್ನೋದಕ್ಕಿಂತ ಒಂದು ಎನರ್ಜಿ ಡ್ರಿಂಕ್ ಅಂತ ಹೇಳ್ಬೋದು. ಏಕೆಂದರೆ ಇದಕ್ಕೆ ನಾನು ಸಾಬುದಾನ ಹಾಕಿದ್ದೀನಿ. ಸಾಬುದಾನ ಬಂದು ಒಂದು ಒಳ್ಳೆ ಎನರ್ಜಿ ಕೊಡುವಂಥದ್ದು. ಇದಕ್ಕೆ ಬಂದು ನಾನು ಸಬ್ಜಾ ಸೀಡ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಅದು ಬಂದು ತುಂಬಾ ತಂಪು, ಹಾಗೆ ತುಂಬ ಎನರ್ಜಿ ಕೂಡ. ಈ ಟೈಮಲ್ಲಿ ನಾವು ತಗೊಳ್ಳೋದು ತುಂಬ ಒಳ್ಳೇದಿರುತ್ತೆ. ಅಷ್ಟು ಮಕ್ಕಳಿಗೆ ಹಾಲು ಕುಡಿಯೋದೆಲ್ಲ ಇಷ್ಟ ಇರೋದಿಲ್ಲ, ಅಷ್ಟು ಕುಡಿಯೋದಕ್ಕೆ ಹಠ ಮಾಡುವಂಥ ಮಕ್ಕಳಿಗೆ ನೀವು ಈ ರೀತಿಯಾದ ಒಂದು ಎನರ್ಜಿ ಡ್ರಿಂಕ್ ಆದ ಒಂದು ಮಿಲ್ಕ್ ಶೇಕನ್ನು ಮಾಡಿಕೊಟ್ರೆ ಇಷ್ಟಪಟ್ಟು ಕುಡಿತಾರೆ. ಮಾಡಿ 1 ಅವರ್ 2 ಅವರ್ ಫ್ರಿಜ್ಜಲ್ಲಿ ಇಟ್ಟು ನೀವು ಕುಡಿಯುವಾಗ ತುಂಬಾನೇ ಚೆನ್ನಾಗಿರುತ್ತೆ. ಈ ಸಮ್ಮರಲ್ಲಿ ಒಂದು ಬೇಸಿಗೆಯಲ್ಲಿ ಕಾಫಿ ಟೀ ತಗೊಳ್ಳೋದು ಸ್ವಲ್ಪ ಅವಾಯ್ಡ್ ಮಾಡಿ. ಇಂಥ ಎನರ್ಜಿಯಾದ ಡ್ರಿಂಕ್ಗಳನ್ನ ತಗೊಳ್ಳೋದು ತುಂಬಾನೇ ಒಳ್ಳೆಯದು. ಹೇಗೆ ಮಾಡೋದು, ಏನೇನೆಲ್ಲ ಬೇಕು ಅಂತ ನಾನು ವಿವರವಾಗಿ ತಿಳಿಸಿದ್ದೀನಿ. ನಾನು ಸಾಬುದಾನ, ಸಬ್ಜಾ ಸೀಡ್ಸ್, ಕಸ್ಟರ್ಡ್ ಪೌಡರ್, ಸೇವ್ ಚಾಕ್ಲೇಟ್ ಇದೆಲ್ಲ ಕೂಡ ಆ್ಯಡ್ ಮಾಡಿದ್ದೀನಿ. ತುಂಬಾ ಟೇಸ್ಟ್ ಆಗಿರುತ್ತೆ ಕುಡಿಯೋದಕ್ಕೆ. ಅಷ್ಟು ಒಂದು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಒಂದು ಟೇಸ್ಟ್ ಆಗಿರುತ್ತೆ. ಖಂಡಿತ ನೀವು ಟ್ರೈ ಮಾಡಲೇಬೇಕು. ಇದನ್ನು ಹೇಗೆ ಮಾಡೋದು, ಏನೇನೆಲ್ಲ ಬೇಕು, ಯಾವ ರೀತಿ ಮಾಡಿದ್ರೆ ಟೇಸ್ಟ್ ಆಗಿರುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ಎನರ್ಜಿ ಡ್ರಿಂಕ್ ಮಾಡೋದಕ್ಕೆ, ಮಿಲ್ಕ್ ಶೇಕ್ ಮಾಡೋದಕ್ಕೆ ಇಲ್ಲಿ ಸಾಬುದಾನ ನಾನು ತೊಗೊಂಡಿದ್ದೀನಿ. ಅದನ್ನು ಬಾಯ್ಲ್ ಮಾಡಿ, ಸೀಮೆ ಅಕ್ಕಿ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ನಾನು ತೊಗೊಂಡಿದ್ದೀನಿ. ನಾನು ಸೇವ್ ಚಾಕ್ಲೇಟ್ ತೊಗೊಂಡಿದ್ದೀನಿ 1 ಟೇಬಲ್ ಸ್ಪೂನ್ ಅಷ್ಟು. ಅದಕ್ಕೆ ಒಂದು 1.5 ಟೇಬಲ್ ಸ್ಪೂನ್ ಅಷ್ಟು ಹಾಲು ಹಾಕಿ ಅದನ್ನು ಚಾಕ್ಲೇಟ್ನ ನಾನು ಕರಗಿಸ್ಕೊಳ್ತೀನಿ. ಅದು ಲಿಕ್ವಿಡ್ ಥರ ಅದನ್ನು ಮಾಡಿ ತೊಗೊಳ್ತೀನಿ. ನಮಗೆ ಒಂದು ರಿಚ್ ಕಲರ್ ಕೊಡುತ್ತೆ. ಇದ್ರೆ ಫುಡ್ ಕಲರ್ ಇದ್ದರೆ ನೀನು ಒಂದು ಸ್ವಲ್ಪ ಕೂಡ ನೀವು ಹಾಕೋಬೋದು. ನನ್ನ ಹತ್ರ ಸೇವ್ ಚಾಕ್ಲೇಟ್ ಇತ್ತು ಗ್ರೀನ್ ಕಲರ್, ನಾನು ಅದನ್ನೇ ತೊಗೊಂಡಿದ್ದೀನಿ. ಮತ್ತೊಂದು ಗ್ಲಾಸ್ ಬೌಲಿಗೆ ನಾನಿಲ್ಲಿ ಟೇಬಲ್ ಸ್ಪೂನ್ ಅಷ್ಟು ಸಬ್ಜಾ ಸೀಡ್ಸ್ ನಾನು ಹಾಕೊಳ್ತಾ ಇದ್ದೀನಿ. ಸಬ್ಜಾ ಸೀಡ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರೋಂಥದ್ದೇ. ಅದು ಬಂದು ನಮಗೆ ಹಾಕಿ ಸ್ವಲ್ಪ ಹೊತ್ತು ನೀರಲ್ಲಿ ಬಿಟ್ಟರೆ ಅದೊಂದು ಬಾಲ್ಸ್ ಥರ ಆಗೋ ತನಕ ಅದನ್ನು ಹಾಗೆ ಮಿಕ್ಸ್ ಮಾಡಿ ಕೂಡ ಸೈಡಿಗೆ ತೆಗೆದಿಟ್ಕೊಳ್ತೀನಿ. ನೋಡಿ ಈ ರೀತಿ ಆಗಿದೆ, ನೀರೆಲ್ಲ ಹಾಕಿದೆ. ಗಾಜಿನ ಬೌಲಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ನಾನು ಹಾಕಿದ್ದೀನಿ. ಕಸ್ಟರ್ಡ್ ಪೌಡರ್ ಬಂದು ಈ ಮಿಲ್ಕ್ ಶೇಕಿಗೆ ಇದ್ರೇನೆ ಚೆನ್ನಾಗಿರುತ್ತೆ, ಹಾಗಾಗಿ ಈ ಮಿಲ್ಕ್ ಶೇಕಿಗೆ ನಾನು ತಗೊಂಡಿದ್ದೀನಿ. ಒಂದು ಒಳ್ಳೆ ರಿಚ್ ಕಲರು ಕೊಡುತ್ತೆ. ಶೇಕ್ ಬಂದು ನಮಗೆ ಒಂದು ಒಳ್ಳೆ ಥಿಕ್ನೆಸ್ ಕೊಡುತ್ತೆ, ಕುಡಿಯೋದಕ್ಕೂ ತುಂಬ ಟೇಸ್ಟ್ ಆಗಿರುತ್ತೆ. ತಗೊಂಡಿದ್ದೀನಿ. ಸೇವ್ ಚಾಕ್ಲೇಟ್ ಚೆನ್ನಾಗಿ ಲಿಕ್ವಿಡ್ ಆಗಿದೆ, ಇದು ಕರಗಿ. ಗೋಡಂಬಿ ತಗೊಂಡಿದ್ದೀನಿ, ಅದನ್ನು ಸ್ವಲ್ಪ ಕ್ರಶ್ ಮಾಡಿ. ನಿಮ್ಮ ಹತ್ರ ಯಾವುದೇ ನಟ್ಸ್ ಇದ್ರೂ ನೀವು ತಗೋಬಹುದು. ಬಾದಾಮಿ ತಗೋಬಹುದು, ಪಿಸ್ತಾ ತಗೋಬಹುದು, ಗೋಡಂಬಿ ತಗೋಬಹುದು. ನನ್ನ ಹತ್ರ ಗೋಡಂಬಿ ಇತ್ತು, ಗೋಡಂಬಿನೇ ನಾನು ತಗೊಂಡಿದ್ದೀನಿ. ಬಾಕಿ ಏನು ನಾನು ಹಾಕ್ಕೊಳ್ತೀನೋ ಶುಗರ್ ಎಲ್ಲ ನಾನು ಇಲ್ಲಿ ತೋರಿಸಿಲ್ಲ, ಅದನ್ನು ನಾನು ಹಾಕ್ಕೊಳ್ಳುವಾಗ ನಾನು ನಿಮಗೆ ತೋರಿಸ್ತೀನಿ. ಮಿಲ್ಕ್ ಶೇಕ್ ಮಾಡೋದಕ್ಕೆ 1/2 ಲೀಟ್ರ್ ಹಾಲು ಕಾಯೋದಕ್ಕೆ ನಾನು ಬಿಟ್ಟಿದ್ದೀನಿ. ಲೀಟ್ರ್ ಹಾಲು ತಗೊಂಡಿದ್ದೀನಿ. 1 ಲೀಟ್ರ್ ಹಾಲು ಫುಲ್ಲಾಗಿ ಇಡೀಲಿನೂ ಕೂಡ ಹಾಕ್ಕೊಂಡೆ, ಫುಲ್ಲಾಗಿ ಹಾಕಿ ಬಾಕಿ ಉಳಿದಿದ್ದು ಕೂಡ ಹಾಕ್ಕೊಂಡು. ಹಾಗೆ ಇಲ್ಲಿ ನಾನು ತೋರಿಸ್ತಿರೋಷ್ಟು ಅರ್ಧ ಭಾಗ ನಾನು ನೀರು ಹಾಕೊಂಡಿದ್ದೀನಿ. ನೀರು ಹಾಕೊಂಡು ಇದನ್ನು ಚೆನ್ನಾಗಿ ಬಿಸಿ ಆಗೋದಕ್ಕೆ ನಾನು ಬಿಡ್ತೀನಿ. ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ನಾನು ಅರ್ಧ ಕಪ್ಪಲ್ಲಿ 1 ಕಪ್ಪಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಸ್ವೀಟ್ ಆಗ್ತಾ ಇಲ್ಲ, ನಿಮಗೆ ಬೇಕಾದ್ರೆ ನೀವು ಹಾಕೋಬಹುದು. ನಾನು ಕಡಿಮೆ ಹಾಕೊಳ್ತಾ ಇದ್ದೀನಿ. ಹಾಲು ಕುದ್ದು ಬರ್ತಾ ಇದೆ, ಚೆನ್ನಾಗಿ ಈ ರೀತಿ ಉಕ್ಕಿ ಬರ್ಬೇಕು. ಚೆನ್ನಾಗಿ ಹಾಲು ಕುದೀತಾ ಇದೆ. ಇದಕ್ಕೆ ನಾನೀಗ ಕಸ್ಟರ್ಡ್ ಪೌಡರ್ ಲಿಕ್ವಿಡ್ ಏನ್ ಮಾಡಿ ಇಟ್ಕೊಂಡಿದ್ನೋ ಅದನ್ನ ಹಾಕೊಳ್ತಾ ಇದ್ದೀನಿ. ಅದನ್ನ ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡು ಬಿಸಿ ಮಾಡ್ಕೊಳ್ತೀನಿ. ಗಟ್ಟಿಯಾಗಿ ನಮಗೆ ಸಿಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಅದಕ್ಕೆ ನಾನು ಒಂದು ಪಿಂಚ್ ಅಷ್ಟು ನಾನು ಉಪ್ಪು ಹಾಕೊಳ್ತಾ ಇದ್ದೀನಿ. ಹೆಚ್ಚಿಲ್ಲ, ಒಂದು ಸ್ವಲ್ಪ ಉಪ್ಪು ಟೇಸ್ಟಿಗೋಸ್ಕರ. ಚಾಕ್ಲೇಟ್ ಲಿಕ್ವಿಡ್ ಕೂಡ ಹಾಕೊಳ್ತಾ ಇದ್ದೀನಿ. ಸೇವ್ ಚಾಕ್ಲೇಟ್ ಲಿಕ್ವಿಡ್ ಹಾಕೊಂಡೆ, ಕಸ್ಟರ್ಡ್ ಪೌಡರ್ ಲಿಕ್ವಿಡ್ ಹಾಗೆ ಸೇವ್ ಚಾಕ್ಲೇಟ್ ಲಿಕ್ವಿಡ್ ಎರಡು ಮಿಕ್ಸ್ ಆದಾಗ ನಮಗೆ ಒಂದು ಒಳ್ಳೆ ರಿಚ್ ಕಲರ್ ಕೊಡುತ್ತೆ. ನೋಡೋದಕ್ಕೂ ಚೆನ್ನಾಗಿರುತ್ತೆ, ಕುಡಿಯೋದಕ್ಕೂ ತುಂಬಾ ಇಂಟ್ರೆಸ್ಟ್ ಬರುತ್ತೆ. ಮಕ್ಕಳಂತೂ ಆ ಕಲರ್ ಅಲ್ಲಿ ಕುಡುವಾಗ ತುಂಬಾ ಇಷ್ಟಪಡ್ತಾರೆ. ನಾನು ಸಾಬುದಾನ ಕೂಡ ಹಾಕೊಂಡಿದ್ದೀನಿ, ಬಾಯ್ಲ್ ಮಾಡಿ ಇಟ್ಟಿದ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ನಾನು ಮಿಕ್ಸ್ ಮಾಡ್ತಾ ನಾನು ನಿಮಗೆ ತೋರಿಸ್ತೀನಿ. ಅದು ತುಂಬ ಗಟ್ಟಿ ಆಗ್ತಾ ಬರುತ್ತೆ. ಎಷ್ಟು ನೀರಂಗಿತ್ತು ಅದಕ್ಕಿಂತ ತುಂಬ ನಮಗೆ ಗಟ್ಟಿ ಆಗ್ತಾ ಬರುತ್ತೆ. ಗೋಡಂಬಿ ಚೂರುಗಳನ್ನ ಕೂಡ ಹಾಕೊಂಡೆ ನಾನು ಕ್ರಶ್ ಮಾಡಿ ಇಟ್ಟಿದ್ನ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದೇ ರೀತಿ ಬಿಸಿ ಮಾಡ್ಕೊಳ್ತೀನಿ. ನನಗೆ ಅದರಲ್ಲಿ ಕೂಡ ಸೆಟ್ ಆಗಬೇಕು. ನಮಗೆ ಸಾಬುದಾನ ಹಾಕಿರೋದು ನಾನು ಚೆನ್ನಾಗಿ ಬಾಯ್ಲ್ ಮಾಡಿನೇ ತಗೊಂಡಿದ್ದೆ, ಆದರೆ ಇನ್ನೂ ಕೂಡ ನಮಗೆ ಸೆಟ್ ಆಗಿದೆ. ಮಾಡ್ಕೊಂಡು ಬಿಸಿ ಹೋಗೋದಕ್ಕೆ ಬಿಡ್ತೀನಿ. ಬಿಸಿ ಹೋಗೋದಕ್ಕೆ ಬಿಟ್ಟಿದ್ದೆ. ಈಗ ನಾನು ಹಾಕೊಳ್ತಾ ಇದ್ದೀನಿ ಸಬ್ಜಾ ಸೀಡ್ಸ್. ಇದನ್ನು ಬಂದು ಕುದಿಸಿ ಅದು ಬಿಸಿ ಹೋಗೋದಕ್ಕೆ ಬಿಟ್ಟ ಮೇಲೇ ಹಾಕೋಬೇಕು. ಇದು ನಾವು ಬಿಸಿ ಇರುವಾಗಲೇ ಹಾಕೋದಕ್ಕಿಂತ ಕುದಿಸಿ ಅದನ್ನು ನಾವು ಬಂದ್ ಮಾಡಿಟ್ಟು ಆಮೇಲೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಮಿಲ್ಕ್ ಶೇಕ್, ಎನರ್ಜಿ ಡ್ರಿಂಕ್ ಮಿಲ್ಕ್ ಶೇಕ್ ನಮಗೆ ರೆಡಿ ಆಗಿದೆ. ನೋಡಿ ಇಷ್ಟೊಂದು ಗಟ್ಟಿಯಾಗಿದೆ. ಇದನ್ನು ನಾನು ಫ್ರಿಜ್ಜಲ್ಲಿ 1 ಅವರ್ ಅಥವಾ 2 ಅವರ್ ಇಟ್ಟು ನಾನು ತೆಗೆದು ಆಮೇಲೆ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ. ಹಾಗೆ ಫ್ರಿಜ್ಜಲ್ಲಿ ತೆಗೆದಿಟ್ಟು ನೋಡಿ 2 ಅವರ್ ಆಯಿತು. ನಾನೀಗ ಹೊರಗಡೆ ತೆಗೆದಿದ್ದೀನಿ. ಅದನ್ನು ಹಾಕ್ತಾ ಇದ್ದೀನಿ ಗಾಜಿನ ಗ್ಲಾಸಿಗೆ. ಶೇಕ್ ಎಲ್ಲ ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಟೇಸ್ಟ್ ಆಗಿದೆ ಅಂದರೆ ಅಷ್ಟು ತುಂಬಾ ಟೇಸ್ಟ್ ಆಗಿದೆ. ಒಂದು ಒಳ್ಳೆ ಎನರ್ಜಿ ಕೊಡುತ್ತೆ. ಈಗ ಅದಕ್ಕೆ ನಾನು ಗೋಡಂಬಿ ಚೂರುಗಳು ಕ್ರಶ್ ಮಾಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎನರ್ಜಿ ಡ್ರಿಂಕ್ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಖಂಡಿತ ನೀವು ಟ್ರೈ ಮಾಡಿ ಕುಡೀರಿ. ನೀವು ಕುಡೀರಿ, ನಿಮ್ಮ ಮಕ್ಕಳಿಗೂ ಮಾಡಿಕೊಡಿ.
ಖಂಡಿತ ಟ್ರೈ ಮಾಡಿ ಕೊಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗೆ ಕಾಣೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಅದರಿಂದ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಈಗಾಗಲೇ ನೀವು ಕೊಡ್ತಾ ಇರೋ ಸಪೋರ್ಟಿಗೆ ತುಂಬ ಧನ್ಯವಾದ.